ಮತ್ತೆ ಹೊಟ್ಟೆ ನೋಡಿ ಅಂದ್ರೆ ಪಿಯರ್ ಶೇಪ್ ಅಥವಾ ಓವಲ್ ಶೇಪ್ ಇದ್ರೆ ಮಗುದು ಜೆಂಡರ್ ಡಿಟರ್ಮಿನ್ ಮಾಡ್ಬೋದು ಅಂತಾರೆ, ನಿಜನಾ ಡಾಕ್ಟರ್? ಇಲ್ಲಮ್ಮ, ದಟ್ ಈಸ್ ದ ಬಿಗ್ಗೆಸ್ಟ್ ಮೆತ್. ಮಗು ಹೊಟ್ಟೆ ಅಂದರೆ ತಾಯಿ ಹೊಟ್ಟೆ ಆಕಾರ ಮೇನ್ಲಿ ಅವ್ರು ಎಷ್ಟು ಒಬೀಸ್ ಇದ್ದಾರೆ, ಇಲ್ಲ ಅವ್ರದ್ದು ಅಬ್ಡಾಮಿನಲ್ ಮಸಲ್ ಟೋನ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಇಟ್ ಡಸಂಟ್ ಡಿಪೆಂಡ್ ಅಪಾನ್ ದ ಸೆಕ್ಸ್ ಆಫ್ ದ ಬೇಬಿ. ಇಟ್ಸ್ ಅ ಮೆತ್. ಮತ್ತೆ ಡಾಕ್ಟರ್, ಈಗ ಪ್ರೆಗ್ನೆನ್ಸಿ ಅಂದರೆ ಬರೀ ಥ್ರೂ ಔಟ್ ಪ್ರೆಗ್ನೆನ್ಸಿ 9 ಮಂತ್ಸು ಖುಷಿಯಾಗೇ ಇರಬೇಕು ಅಂತ ಏನಾದರೂ ಇದೆಯಾ, ಅಥವಾ ಇಟ್ಸ್ ಅ ಹ್ಯಾಪಿ ಫೇಸ್ ಅಂತ ಹೇಳ್ತಾರೆ, ಆ ಟೈಮಲ್ಲಿ ಆಂಗ್ಸೈಟಿ, ಡಿಪ್ರೆಷನ್ ಇವೆಲ್ಲ ಆಗೋದು ನಾರ್ಮಲ್ಲ ಅಥವಾ ಆಗುತ್ತಾ ಆ ಥರ ಎಲ್ಲ ಇಂಬ್ಯಾಲೆನ್ಸಸ್? ದೇ ಹ್ಯಾವ್ ಅ ಲಾಟ್ ಆಫ್ ಹಾರ್ಮೋನಲ್ ಚೇಂಜಸ್ ಇನ್ ದ ಬಾಡಿ. ಓಕೆ, ಸೊ ಒಬ್ಬರೊಬ್ರು ತುಂಬ ಮರ್ತು ಬಿಡ್ತಾರೆ ಏನು ಎಲ್ಲಿಟ್ಟಿದ್ದು, ಅದು ಮರೆಯೋದು ಸಹಜ ಪ್ರೆಗ್ನೆನ್ಸಿಯಲ್ಲಿ. ಆ್ಯಂಡ್ ಆಂಗ್ಸೈಟಿ ಇರುತ್ತೆ. ಆ್ಯಂಡ್ ಒಬ್ಬೊಬ್ಬರು ದೇಲ್ ಫೀಲ್ ತುಂಬ ನಾಸಿಯಾ, ವಾಮಿಟಿಂಗು, ಏನು ತಿಂದರೂ ಸೆಟ್ ಆಗಲ್ಲ, ತುಂಬ ಅವರಂತೂ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ನನಗೆ ಏನೂ ತಿನ್ನೋಕ್ಕಾಗಲ್ಲ, ನಂಗೆ ಮಲ್ಗೆ ಇರಬೇಕು ಅನಿಸುತ್ತೆ. ಸೊ ದಿಸ್ ಆಲ್ ವೆರಿ ಕಾಮನ್. ಬಟ್ ವಿ ಶುಡ್ ಸೇ ವೇರ್ ಇಟ್ ಎಂಡ್ಸ್, ವೇರ್ ದಿಸ್ ಬ್ಲೂಸ್ ಎಂಡ್, ವೇರ್ ಡಿಪ್ರೆಷನ್ ಸ್ಟಾರ್ಟ್ಸ್ ಅಂತ. ಓಕೆ, ಸೊ ತುಂಬ ಲೋ ಮೂಡೇ ಇದೆ, ನನಗೆ ತಡಿಲಿಕ್ಕೆ ಆಗ್ತಿಲ್ಲ ಅಂದರೆ ಪ್ರಾಬ್ಲಿ ದೇ ಹ್ಯಾವ್ ಟು ಸಿ ಅ ಸೈಕ್ಯಾಟ್ರಿಸ್ಟ್ ಆರ್ ಅ ಕೌನ್ಸ್ಲರ್ ಆರ್ ಸಮಥಿಂಗ್ ಲೈಕ್ ದಟ್. ಇಟ್ಸ್ ನಾಟ್ ಆಲ್ವೇಸ್ ದಟ್ ಇಟ್ ಶುಡ್ ಬಿ ಹ್ಯಾಪಿ ಅಂತ. IVF ಅಂದ್ರೆ ತುಂಬ ಮಿತ್ಸ್ ಇರುತ್ತೆ ಕೆಲವ್ರಿಗೆ ಡಾಕ್ಟರ್. ಈ ಕೆಲವರು IVF ಮಾಡಿಸ್ಕೊಂಡ್ರೆ ಈಗ ಮೇ ಬಿ ಸ್ಟೆರಾಯ್ಡ್ಸ್ ಅದು ಇದು ಎಲ್ಲ ಕೊಡೋದ್ರಿಂದ ಆಮೇಲೆ ನನಗೆ ಕ್ಯಾನ್ಸರ್ ಬರುತ್ತಾ, ಹೀಗೆ ಡೌಟ್ಸ್ ಇರುತ್ತೆ, ಅದು ನಿಜನಾ ಡಾಕ್ಟರ್? IVF ಅಲ್ಲಿ ಹೌದು, ನಾವು ತುಂಬ ಇಂಜೆಕ್ಷನ್ಸು, ಮಾತ್ರೆಗಳು ಎಲ್ಲ ಇರುತ್ತೆ ಅವರಿಗೆ. ಸೊ ಆ ಇಂಜೆಕ್ಷನ್ಸ್ ತಗೊಳ್ಳೋ ಟೈಮಲ್ಲಿ ಅವ್ರಿಗೆ ಒಂಥರ ಮೈಯೆಲ್ಲ ಭಾರ ಆದಾಗ ಅನ್ಸೋದು, ಮತ್ತು ಇಂಜೆಕ್ಷನ್ ಕೊಡೋ ಜಾಗದಲ್ಲೆಲ್ಲ ಒಂಥರ ದಪ್ಪ ಆದಂಗೆ ಅನ್ಸೋದು, ನೋವಾಗೋದು, ಅದೆಲ್ಲನೂ ಆಗುತ್ತೆ. ಬಟ್ ಲಾಂಗ್ ಟರ್ಮಲ್ಲಿ IVF ಡ್ರಗ್ಸಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋದು ವಿ ಡೋಂಟ್ ಹ್ಯಾವ್ ಎನಿ ಸ್ಟಡೀಸ್ ಫಾರ್ ಇಟ್. ವಿ ಡೋಂಟ್ ಹ್ಯಾವ್ ಎನಿ ಲೈಕ್ ಸ್ಟಡೀಸ್ ವಿಚ್ ಟೆಲ್ ಓಕೆ ಇದು ತೊಗೊಂಡ್ರೆ ನಿಮಗೆ ಮುಂದೆ ಕ್ಯಾನ್ಸರ್ ಬರುತ್ತೆ. ವಿ ಡೋಂಟ್ ಹ್ಯಾವ್ ಎನಿ ಸ್ಟಡೀಸ್ ಫಾರ್ ಇಟ್. ಓಕೆ, ಆ್ಯಂಡ್ ಅದ್ರ ಜೊತೆಗೆ ಆ್ಯಕ್ಚುಲಿ ಈಗ IVF ಮಾಡಿಸ್ಕೊಂಡವ್ರಿಗೆ ಬರೀ ಸಿ ಸೆಕ್ಷನ್ನೇ ಆಗುತ್ತೆ ಅಂತ ಕೂಡ ಹೇಳ್ತಾರೆ, ಅವರಿಗೆಲ್ಲ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇಲ್ವಾ ಡಾಕ್ಟರ್? ಇಲ್ಲಮ್ಮ, ಪಾಪ ಅವರಿಗೆಲ್ಲ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಅಷ್ಟೇ ಕಷ್ಟ ಇರುತ್ತೆ. ಬಟ್ ಪ್ರೆಗ್ನೆನ್ಸಿ ಆದಮೇಲೆ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೆಮ್ ಆಸ್ ಎನಿ ಅದರ್ ನಾರ್ಮಲ್ ಪ್ರೆಗ್ನೆನ್ಸಿ. ಅಂದರೆ ಅವ್ರಿಗೇನಾದರೂ BP ಇದೆಯಾ, ಶುಗರ್ ಇದೆಯಾ, ಇಲ್ಲ ಪೆಲ್ವಿಸ್ ಚೆನ್ನಾಗಿಲ್ವಾ, ಇಲ್ಲ ಯೂಶಲಿ ಟ್ವಿನ್ಸ್ ಇದೆಯಾ, ಅದೆಲ್ಲನೂ ನೋಡ್ಬಿಟ್ಟು ಅದು ನಾರ್ಮಲ್ ಡೆಲಿವರಿ ಮಾಡಬೇಕಾ, ಸಿಸೇರಿಯನ್ ಮಾಡಬೇಕಾ ನಾವು ಡಿಟರ್ಮೈನ್ ಮಾಡ್ತೀವಿ ಹೊರತು IVF ಆದರೆ ಸಿಸೇರಿಯನ್ನೇ ಮಾಡಬೇಕು ಅನ್ನೋದು it's not a rule. They can undergo a normal delivery. Okay.